मैंने कभी सपने में भी नहीं सोचा था प्रत्येक कृषि बजट भी होता है. ಇದರ ಅರಿವಿರಬೇಕು. ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಅವರಿಂದ ಬೆಳೆದಂತ ರಾಜಕಾರಣಿಗಳು ಎಷ್ಟು ನಿರಂತರ ಪ್ರಯತ್ನದಿಂದ ಕಾರ್ಯಕರ್ತರ ಮನಸ್ಸಿನೊಳಗೆ ಹೊಕ್ಕು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು. ಶಿಕಾರಿಪುರಕ್ಕೆ ಹೋಗಿ 8 ಬಾರಿ MLA ಆಗ್ತಾರೆ, 1 ಬಾರಿ ಸಂಸದರಾಗ್ತಾರೆ. ಇದು ಜನ ಮೆಚ್ಚಿದಂತ ನಾಯಕ ಅನ್ನೋದು ಅವರ ಗೆಲುವು ತೋರಿಸಿಕೊಡ್ತಾ ಇದೆ. ಅದೃಷ್ಟದಿಂದ ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಲಿಲ್ಲ. 8 ಬಾರಿ ಶಾಸಕರಾಗಿ ಆಯ್ಕೆ ಆದ್ರು, 1 ಬಾರಿ ಸಂಸದರಾಗಿ ಆಯ್ಕೆ ಆದ್ರು. ಮೊದಲು ಯಡಿಯೂರಪ್ಪನವರು ಶಾಸಕ ಆಗಿದ್ದು 1983ರಲ್ಲಿ. ನಾನು ಹೇಳ್ತೀನಿ, 1983ರಿಂದ ಭಾರತೀಯ ಜನತಾ ಪಾರ್ಟಿ ಚುನಾವಣೆಯನ್ನು ಅನೇಕ ಪ್ರಮುಖರು ನಾವು ಮಾಡ್ತಾ ಇದ್ದೇವೆ. कर्नाटक के येडियूरप्पा ने पहली बार किसानों के लिए प्रत्येक कृषि बजट किया, वो है सन्मान्य येडियूरप्पा जी. केवल हिंदुत्वದ ಭಾಷಣ ಮಾಡಿ ಯುವಕರನ್ನ ಮೂರ್ಖ ಮಾಡೋರು ಬೇಡ ನಮಗೆ. ವಿಜಯಪುರದಲ್ಲಿ ಆದಂತ 2014ರ ಘಟನೆ ಏನಾಯ್ತು? ಯಾರೋ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ 75 ಹಿಂದೂ ಯುವಕರ ಮೇಲೆ ಕೇಸ್ ಬಿದ್ದು 8 ವರ್ಷ ಕೋರ್ಟ್ ಅಡ್ಡಾಡಿದ್ರು. 75 ಹುಡುಗರು, ಆ 75 ಹುಡುಗರನ್ನ ನಿರ್ಲಕ್ಷ್ಯ ಮಾಡುವಂತ ರಾಜಕಾರಣಿ ನಮಗೆ ಬೇಡ. ಹಿಂದುತ್ವಕ್ಕಾಗಿ ದುಡಿಯುವಂತ ರಾಜಕಾರಣಿ ಬೇಕಾಗ್ಯದ. जो हिंदुत्व का काम करेगा, हिंदू युवकों के कष्ट में काम आएगा, ऐसे नेता को हमको चुनना है. ಹಿಂದೂ ಕಾರ್ಯಕರ್ತರು ಕಷ್ಟದಾಗಿದ್ದಾಗ ಫೋನೆ ಎತ್ತಲಾರದಂತ ರಾಜಕಾರಣಿ ತಗೊಂಡು ಏನ್ ಮಾಡೋದು? ಹಿಂದುತ್ವಕ್ಕಾಗಿ ನಾವು ಕೆಲಸ ಮಾಡೋಣ, ಹಿಂದುತ್ವದ ಕಾರ್ಯ ಮಾಡೋನಿಗೆ ಯಾರಿಗೆ ಟಿಕೆಟ್ ಕೊಟ್ಟರು ಭಾರತೀಯ ಜನತಾ ಪಾರ್ಟಿ ನನ್ನ ಅಭ್ಯರ್ಥಿ ಕಮಲದ ಹೂ ಆಗಿರಬೇಕು, ಹೊರತಾಗಿ ವ್ಯಕ್ತಿ ಆಗಿರಬಾರದು.